ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಯಾವುದೋ ಒಂದು ಕೊರತೆ, ಯಾವುದೋ ಒಂದು ಕಾರ್ಯದಲ್ಲಿ ಒಂದು ಕೊರತೆ ಬಂದದ್ದರಿಂದ ಮನಸ್ಸಿನಲ್ಲಿ ಒಂದು ರೀತಿ ಬಾಧೆ, ಕಷ್ಟಪಡುತ್ತಾ ಇದ್ದೀರಾ? ಮನೆಯಲ್ಲಿ, ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ಆದಾಯದಲ್ಲಿ ಸ್ವಲ್ಪ ಕೊರತೆ ಉಂಟಾಗಿದೆ, ಅಥವಾ ನಿಮ್ಮ ಆರೋಗ್ಯದಲ್ಲಿ ಕೊರತೆ ಬಂದಿದೆ, ಒಂದು ಪರಿಪೂರ್ಣ ಆಶೀರ್ವಾದವನ್ನು ಕಾಣುವುದಕ್ಕೆ ಆಗುತ್ತಿಲ್ಲ. ಯಾವಾಗಲೂ ಒಂದು ರೀತಿ ಕೊರತೆಯಲ್ಲೇ ಇರುವಂತೆ ಇದೆ, ಬಡತನ, ಸಾಲ, ಆರ್ಥಿಕ ಸಮಸ್ಯೆಗಳು ಎಂದು ಹೇಳುತ್ತೀರಾ? ಆದರೆ ನಾವು ಕೊರತೆ ಇಲ್ಲದ ಪರಿಪೂರ್ಣ ಜೀವಿತವನ್ನು ಜೀವಿಸಬೇಕೆಂದು ದೇವರು ಬಯಸುತ್ತಾರೆ. ಆತನು ನಮ್ಮನ್ನು ಪರಿಪೂರ್ಣವಾಗಿ ಆಶೀರ್ವದಿಸಲು ಬಯಸುತ್ತಾನೆ. ಮತ್ತೆ ಯಾಕೆ ಕೊರತೆಗಳು ಬರುತ್ತವೆ? ದೇವರು ಪರಿಪೂರ್ಣವಾಗಿ ಆಶೀರ್ವದಿಸಲು ಬಯಸುತ್ತಾರಲ್ಲವ? ಮತ್ತೆ ಯಾಕೆ ಕೊರತೆ ಬರುತ್ತದೆ ಎಂದು ಕೇಳಿದರೆ, ದೇವರು ಆಲೋಚನೆಯಾಗಿ ಏನು ಹೇಳುತ್ತಾರೆ ಗೊತ್ತಾ? ಕೀರ್ತನೆಗಳು 34:9 ವಾಕ್ಯದಲ್ಲಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಅಂದರೆ ನಮಗೆ ಭಕ್ತಿ ಇದೆ, ದೇವರ ಮೇಲೆ ಭಕ್ತಿಯಿಂದ ಇದ್ದೇವೆ, ನಂಬಿಕೆಯೆಲ್ಲ ಇದೆ, ಪ್ರೀತಿ ಇದೆ, ಅದೆಲ್ಲ ಸರಿಯೇ. ಇಷ್ಟು ಮಾತ್ರ ಸಾಕು ಅಂದುಕೊಳ್ಳುತ್ತೀರಾ? ನಾನು ಆತನನ್ನು ಪ್ರೀತಿಸುತ್ತೇನೆ, ಆತನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಅದು ಸಾಕೆಂದು ಅಂದುಕೊಳ್ಳುತ್ತೀರಾ? ಇಲ್ಲ, ಭಯಪಡಬೇಕು. ಇಂದು ಜನರಲ್ಲಿ ನೋಡುವಾಗ ದೇವರ ಮೇಲೆ ನಂಬಿಕೆಯೆಲ್ಲ ಇದೆ, ಅದೆಲ್ಲ ಓಕೆಯೇ, ಹಾಗೆ ಭಕ್ತಿಯೆಲ್ಲ ಇದೆ, ಆದರೆ ಅದು ಸಾಲದು. ಯಾಕೆಂದರೆ ಭಕ್ತಿಯಿಂದ ಇದ್ದಾನೆ, ಲಂಚ ತೆಗೆದುಕೊಳ್ಳುತ್ತಾನೆ, ಭಕ್ತಿಯಿಂದ ಇದ್ದಾನೆ, ಕುಡಿಯುತ್ತಾನೆ, ಭಕ್ತಿಯಿಂದ ಇದ್ದಾನೆ, ಭ್ರಷ್ಟಾಚಾರ ಮಾಡುತ್ತಾನೆ. ದೇವರ ಪೂಜೆಯೆಂದು ಬಂದರೆ ಅಂಗಿಯನ್ನೆಲ್ಲ ಬಿಚ್ಚಿ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಸಾಷ್ಟಾಂಗ ಬೀಳುತ್ತಾನೆ. ಹಿಂದೆ ನೋಡಿದರೆ ಲಂಚ, ಭ್ರಷ್ಟಾಚಾರ ಎಲ್ಲವನ್ನೂ ಮಾಡುತ್ತಾನೆ. ನೋಡುತ್ತೇವಲ್ಲವ, ಎಲ್ಲ ಕಡೆ ಕೇಳುತ್ತಾ ಇದ್ದೇವೆ. ಅಂದರೆ ವಿಷಯ ಏನು? ಅವರಿಗೆ ಭಕ್ತಿ ಇದೆ, ಆದರೆ ದೇವರ ಮೇಲೆ ಭಯ ಇಲ್ಲ. ದೇವರೆಂಬುದಾಗಿ ಒಬ್ಬರು ಇದ್ದಾರೆ, ನನ್ನನ್ನು ನೋಡುತ್ತಾರೆ, ಗಮನಿಸುತ್ತಾರೆ, ನಾನು ತಪ್ಪು ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು, ಭ್ರಷ್ಟಾಚಾರ ಮಾಡಬಾರದು, ಕುಡಿಯಬಾರದು, ಈ ರೀತಿ ಪಾಪಗಳನ್ನು ಮಾಡಬಾರದು ಎಂಬಂತ ಭಾವನೆ ಯಾವಾಗ ಬರುತ್ತದೆ? ಭಯ ಇರುವಾಗ. ಅಂದರೆ ನಮ್ಮ ದೇಶದಲ್ಲಿ ಭಕ್ತಿಗೆ ಯಾವುದೇ ಕೊರತೆ ಇಲ್ಲ. ಮೇಲೆ ಆಳುವವರಿಂದ ಹಿಡಿದು ಕೆಳಗಿನವರೆಗೂ ಎಲ್ಲರೂ ಭಕ್ತಿಯಿಂದ ಇದ್ದಾರೆ, ಸಾಷ್ಟಾಂಗವಾಗಿ ಬೀಳುತ್ತಾರೆ, ಆದರೆ ಎಲ್ಲ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಕಾರಣ ಏನು? ಅವರಿಗೆ ಭಕ್ತಿ ಇದೆ, ದೇವರ ಭಯ ಇಲ್ಲ. ಆದರೆ ಇಲ್ಲಿ ದೇವರು ಹೇಳುತ್ತಾರೆ, ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವುದೇ ಕೊರತೆ ಇಲ್ಲ. ನೀವು ಈ ರೀತಿ ಬರೀ ಭಕ್ತಿಯಿಂದ ಇದ್ದೀರಾ, ಅಥವಾ ದೇವರ ಕುರಿತಾಗಿ ಭಯ ಇದೆಯಾ? ಎರಡೂ ಇರಬೇಕು. ದೇವರ ಮೇಲೆ ಭಯ, ಭಕ್ತಿ. ದೇವರ ಮೇಲೆ ಭಕ್ತಿಯೂ ಇರಬೇಕು, ಭಯವೂ ಇರಬೇಕು. ಭಯ ಇದ್ದರೆ ಏನು ಮಾಡುತ್ತೇವೆ ಗೊತ್ತಾ? ನಾನು ಮಾತನಾಡುವುದನ್ನು ಯೇಸು ಗಮನಿಸುತ್ತಾ ಇದ್ದಾನೆ. ಆ ಭಯ ಇದ್ದರೆ ಅನವಶ್ಯಕವಾಗಿ ಮಾತನಾಡುವುದಿಲ್ಲ, ಮತ್ತೊಬ್ಬರ ಕೊರತೆಯನ್ನು ಹೇಳುವುದಿಲ್ಲ, ದೂಷಣೆ ಮಾಡುವುದಿಲ್ಲ. ನಾವು ಮಾಡುವುದನ್ನು ಆತನು ಗಮನಿಸುತ್ತಾ ಇದ್ದಾನೆಂಬಂತ ಅರಿವು ಇದ್ದರೆ ತಪ್ಪು ಮಾಡುವುದಿಲ್ಲ. ನಾವು ಲಂಚ ತೆಗೆದುಕೊಳ್ಳುವುದು, ಭ್ರಷ್ಟಾಚಾರ ಮಾಡುವುದು, ಇತರರು ಮಾಡುವಂಥ ತಪ್ಪನ್ನು ಮಾಡುವುದಿಲ್ಲ. ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಇರುತ್ತದೆ. ಆದ್ದರಿಂದ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವುದೇ ಕೊರತೆ ಇಲ್ಲ. ಹಾಗಾದರೆ ಇಂದು ನೀವು ಎರಡಕ್ಕೂ ಇರುವಂಥ ವ್ಯತ್ಯಾಸವನ್ನು ಅರಿತುಕೊಂಡಿರಾ? ಹಾಗಾದರೆ ನೀವು, ದೇವರೇ, ನಿಮಗೆ ಭಯಪಡುವಂಥ ಭಯ ನನಗೆ ಬೇಕು, ಕರ್ತನಿಗೆ ಭಯಪಡುವಂಥ ಭಯದೊಟ್ಟಿಗೆ ನಾನು ಬಾಳಬೇಕೆಂಬುದಾಗಿ ಒಪ್ಪಿಸಿ ಕೊಡಿ. ಯಾವುದೇ ಮೇಲಿಗೂ ಕಡಿಮೆ ಇರುವುದಿಲ್ಲ, ಪರಿಪೂರ್ಣ ಆಶೀರ್ವಾದ ಉಂಟಾಗುತ್ತದೆ. ಇಂದು ಒಪ್ಪಿಸಿ ಕೊಡುವಿರಾ? ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ, ನಿಮ್ಮ ಮೇಲೆ ಪ್ರೀತಿ ಇದೆ, ನಂಬಿಕೆ ಇದೆ, ವಿಶ್ವಾಸವೆಲ್ಲ ಇದೆ, ಆದರೆ ನಿಮ್ಮ ಕುರಿತ ಭಯ ನನಗೆ ಬೇಕು. ಕರ್ತನ ಭಯದಲ್ಲಿ ನಾನು ಬಾಳಬೇಕು. ಯಾವಾಗಲೂ ದೇವರ ಭಯ ನನ್ನೊಳಗೆ ಇರಬೇಕು. ಅದಕ್ಕೆ ನನಗೆ ಕೃಪೆ ಕೊಡಿ. ದೇವರ ಭಯ ಇರುವಂಥವರಿಗೆ ಕೊರತೆಯೇ ಇರುವುದಿಲ್ಲ. ಪೂರ್ಣವಾಗಿ ಆಶೀರ್ವದಿಸುತ್ತೇನೆಂದು ಹೇಳಿದ್ದೀರಿ. ಆ ಆಶೀರ್ವಾದವು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.